ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ತ್ರಿವಿಕ್ರಮ್. ಯಾಕೆ ಅಂದರೆ ಅವರು ಇಷ್ಟ? ಅವ್ನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾನೆ, ಸ್ಟ್ರೆಂತ್ ಇದ್ದಾನೆ, ಹಂಗೆ ಇಷ್ಟ ಆ್ಯಕ್ಚುಲಿ. ಅವಾಗಿಂದ ಫಸ್ಟಿಂದಾನು ಇಷ್ಟ ಅವ್ನು, ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆಯಿಂದನು. ಸೊ ಅವ್ನು ಇಷ್ಟ. ಬಿಗ್ ಬಾಸ್ ಮನೇಲಿ ಶಕುನಿ ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ಶಕುನಿ ಅಂತಂದರೆ ಮಂಜು ಅವರು. ಉಗ್ರ ಮಂಜು. ಉಗ್ರ. ಯಾಕೆ ಮೇಡಮ್ ಅವರು? ಎಲ್ಲರ ಜೊತೆ ಹಂಗೆ ನಡ್ಕೊತಾರೆ ಅವರು, ಬಿಹೇವ್ ಮಾಡೋದೆಲ್ಲ ಹಂಗೇನೆ. ಅಂದರೆ ಫ್ರೆಂಡ್ಶಿಪ್ ಇದ್ರೂ ಅದರ ಗೇಮ್ ಬಂತು ಅಂದರೆ ಫ್ರೆಂಡ್ಶಿಪ್ ಎಲ್ಲ ಅವರು ಸೈಡ್ಗೆ ಹಾಕ್ಬಿಟ್ಟು ಬರೀ ಅವ್ರು ಮಾತ್ರ ನೋಡ್ತಾರೆ. ಅದಕ್ಕೆ ಹಂಗೆ ಅನಿಸುತ್ತೆ ಅವ್ರ ಕ್ಯಾರೆಕ್ಟರ್ ಶಕುನಿ ಅಂತ ಅನ್ಸುತ್ತೆ. ಓಕೆ, ಯಾರು ವಿನ್ ಆಗಬೇಕು? ತ್ರಿವಿಕ್ರಮ್. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ? ನಮಗೆ ಗೌತಮಿ ಅವರು ಇಷ್ಟ. ಅಂದರೆ ಅವರು ಬಕೆಟ್ ಹಿಡಿತಿದ್ದಾರೆ, ಫೇಕ್ ಆಗಿ ಆಡ್ತಿದ್ದಾರೆ ಅಂತ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲರ ಬಗ್ಗೆನೂ ಎಲ್ಲರೂ ಒಂದೊಂದು ಕಾಮೆಂಟ್ ಕೊಟ್ಟೇ ಕೊಡ್ತಾರೆ ಸರ್. ಎಲ್ಲರಿಗೂ ಅವ್ರವರೇ ಸರಿ ಸರ್, ಬೇರೆಯವ್ರಿಗೆ ಯಾರಿಗೂ ಸರಿ ಹೋಗಲ್ಲ. ಬಟ್ ನಮಗೆ ನೋಡ್ದಂಗೆ ನಮಗೆ ಗೌತಮಿ ಇಷ್ಟ ಆದರೂ ಓಕೆ, ಅದು ನಮ್ಮಿದು. ಬಿಗ್ ಬಾಸ್ ಮನೇಲಿ ಶಕುನಿ ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ಶಕುನಿ ಅಂದರೆ ತ್ರಿವಿಕ್ರಮ್ ಸರ್. ಶಕುನಿ ಯಾಕೆ ಮೇಡಮ್ ತ್ರಿವಿಕ್ರಮ್ ಅವರು? ಸರ್ ಎಲ್ಲ ತಿಳ್ಕೊಂಡು ಸುಮ್ಮನೆ ನಿಜ ಒಂಥರ ಏನು ಗೊತ್ತಿಲ್ಲದೆ ಇರೋಂಗೆ ಒಳ್ಳೆಯವ್ರ ರೀತಿ ತೋರಿಸ್ಕೊಳಕ್ಕೆ ಹೋಗ್ತಾರೆ ಅಷ್ಟೇ. ಯಾರು ವಿನ್ ಆಗಬೇಕು? ಗೌತಮಿ ಸರ್. ಗೌತಮಿ ಅವರು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ಮೋಕ್ಷಿತ. ಓಕೆ, ಮೋಕ್ಷಿತ್ ಅವ್ರು ಯಾಕೆ ಇಷ್ಟ? ಅಂದರೆ ಅವಳು ಟ್ರೂ ಆಗಿದ್ದಾಳೆ, ಆಟ ಅವಳೆ ಹಿಂಗೆ ಆಡ್ಬೇಕು ಹಂಗೆ ಆಡ್ತಿದ್ದಾಳೆ. ಅದೇ ಮೋಕ್ಷಿತ್ ಅವರು ತುಂಬ ಸೈಲೆಂಟು, ಚೆನ್ನಾಗಿ ಆಡ್ತಿಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವಳು ಸೈಲೆಂಟ್ ಆಗಿದ್ಲು, ಇವಾಗ ವೈಲೆಂಟ್ ಆಗಿದ್ದಾಳೆ. ಇವಾಗ ಅವಳು ಆಟ ಆಡ್ತಿದ್ದಾಳೆ. ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಅಂದರೆ ಯಾರು? ಶಕುನಿನ ಮಂಜ. ಉಗ್ರ ಮಂಜು ಅವರು. ಯಾಕೆ ಮೇಡಮ್? ಎಲ್ಲರಿಗೂ ಅವ್ನು ಶಕುನಿ ಥರನೇ ಕಾಣಿಸ್ಕೊತಿದ್ದಾನೆ, ಬಟ್ ಆಟ ಚೆನ್ನಾಗಿ ಆಡ್ತಿದ್ದಾನೆ. ಓಕೆ, ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ವಿನ್ ಆಗಬೇಕು? ನನಗೆ ಶಿಶಿರ್ ವಿನ್ ಆಗಬೇಕು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ? ಹನುಮಂತು. ಯಾಕೆ ಅವರೇ ಇಷ್ಟ? ಅವರು ಹಳ್ಳಿಯಿಂದ ಬಂದಿದ್ದಾರೆ, ಅವರು ಬಡ ಕುಟುಂಬದಿಂದ ಬಂದಿದ್ದಾರೆ, ಅದಕ್ಕೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಸೇಫಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಗೌತಮಿ ಅವರು. ಯಾಕೆ ಮೇಡಮ್? ಅವರು ಫಸ್ಟ್ ಎಲ್ಲರ ಜೊತೆ ಇದ್ರೆ, ಇವಾಗ ಅವರು ಪರ್ಸ್ನಲಾಗಿ ಆಟ ಆಡ್ತಿದ್ದಾರೆ, ಅದಕ್ಕೆ. ಓಕೆ, ಬಿಗ್ ಬಾಸ್ ಮನೇಲಿ ಯಾರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಡ್ರಾಮಾ ಮಾಡ್ಕೊಂಡು ಆಡ್ತಿದ್ದಾರೆ ಅಂತ? ಮೋಕ್ಷಿತ. ಯಾಕೆ? ನಮ್ಗೆ ಅನಿಸ್ತೈತೆ, ಯಾಕಂದರೆ ಅವರು ಯಾರನ್ನೇ ಮಾತಾಡಿದ್ರು ಅರ್ಧಕ್ಕೆ ಎದ್ದೊಳ್ತಾರೆ, ಏನು ಕ್ವಶನ್ ಕೇಳಕ್ಕೆ ಬಿಡೋದೇ ಇಲ್ಲ ಅವ್ರ ಕಡೆಯವರು, ಹಾಗಾಗಿ ಹಂಗೆ ಅನಿಸುತ್ತೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಮೇಡಮ್? ಸರ್ ಫಸ್ಟ್ ಗೌತಮಿ ಲೇಡೀಸ್ ಅಲ್ಲಿ, ಸೆಕೆಂಡ್ ಒನ್ ಮಂಜಣ್ಣ ಇಷ್ಟ ಸರ್. ಓಕೆ, ಮಂಜಣ್ಣ ಅವ್ರು ಯಾಕೆ ಇಷ್ಟ ನಿಮಗೆ? ಸರ್ ಅವರೆಲ್ಲದ ಟಾಸ್ಕ್ ಒಳಗೂ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಮತ್ತೆ ಅವ್ರಿಗೆ ಬೇರೆಯವ್ರಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋದು ಗೊತ್ತು ಸರ್, ಅದರಿಂದ ಅವ್ರು ಇಷ್ಟ. ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಯಾರು? ಇದ್ರನ್ನ ಲಾಸ್ಟ್ ಒನ್ ಸರ್, ಶಕುನಿ ತರನೇ ಅವರು. ಅಂದ್ರೆ ಯಾಕೆ ಶಕುನಿ ಅಂತ ಅವ್ರಿಗೆ ಹೇಳ್ತಿದ್ದೀರಾ? ಸರ್ ಈಗ ಇಲ್ಲಿ ಮಾತಾಡಿರ್ತಾರೆ, ಅದನ್ನೇ ತಗೊಂಡೋಗಿ ಇನ್ನೊಬ್ರ ಹತ್ರ ಬೇರೆ ರೀತಿ ಹೇಳ್ತಾರೆ, ಅದರಿಂದ ಅದು ಶಕುನಿ ಅಂತ ಹೇಳ್ತೀವಿ. ವಿನ್ನರ್ ಯಾರಾಗ್ಬೇಕು? ಸರ್ ಗೌತಮಿ ಸರ್. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಗೌತಮಿ. ಯಾಕೆ ಮೇಡಮ್ ಅವರು? ಅಂದರೆ ಅವರು ತುಂಬ ಆನೆಸ್ಟ್ ಆಗಿದ್ದಾರೆ, ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತುಂಬ ಆನೆಸ್ಟಾಗಿ ಮಾಡ್ತಾರೆ. ಓಕೆ, ಬಿಗ್ ಬಾಸ್ ಮನೇಲಿ ಶಕುನಿ ಯಾರು? ಶಕುನಿ ಅಂತ ಹೇಳಿದ್ರೆ ಸರ್ ಒಬ್ಬೊಬ್ಬರಲ್ಲೂ ಒಂದೊಂದು ಥರ ಇದೆ ಸರ್. ಅದರಲ್ಲೂ ಇನ್ನೊಬ್ಬ ಮೇಡಮ್ ಇದ್ದಾರಲ್ಲ ಸರ್, ಅದೇ ಒಂದು ಕಳ್ತನದ ಆರೋಪ ಏನೋ ಬಂದಿತ್ತು ನೋಡಿ, ಚೈತ್ರ ಕುಂದಾಪುರ ಅವರು. ಸೊ ಅವರು ಒಂಥರ ಏನೋ ಆಕ್ಟಿವ್ ಮಾಡ್ತಾ ಇದ್ದಾರೆ ಅಂತ ನನ್ಗನ್ನಿಸ್ತಾ ಇದೆ, ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ.